ಹೆಲೋ, ನಮಸ್ಕಾರ. ಎಲ್ರಿಗೂ ಸ್ಪಿರಿಚುವಲ್ ಕನ್ನಡಿಗ ಚಾನಲ್ಗೆ ಸ್ವಾಗತ. ನಾವೆಲ್ಲ ನಮ್ಮ ಜೀವನದಲ್ಲಿ ಇನ್ನೊಬ್ಬರ ಜೊತೆ ಡಿಸ್ಕಸ್ ಮಾಡ್ತಾ ಇರ್ತೀವಿ ಅಥವಾ ಅನ್ಕೊಳ್ತಾ ಇರ್ತೀವಿ, ಏನಪ್ಪ ಅಂದರೆ ನಮಗೆ ಯಾಕಪ್ಪ ಜೀವನದಲ್ಲಿ ಈ ಥರ ಆಗ್ತಾ ಇದೆ, ಅಥವಾ ನಾವು ಎಷ್ಟೇ ಒಳ್ಳೆಯ ಕೆಲಸ ಮಾಡಿದ್ರು ಕೂಡ ನಮಗೆ ಯಾಕೆ ಈ ಥರ ಪ್ರಾಬ್ಲಮ್ಸ್ ಬರ್ತಾ ಇದೆ ಅನ್ನೋದಕ್ಕೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಉತ್ತರವನ್ನು ತಿಳ್ಕೊಳ್ಳೋಕ್ಕೆ ಟ್ರೈ ಮಾಡೋಣ. ಸೊ ನಮಗೆ ಯಾಕಪ್ಪ ಈ ಥರ ಆಗುತ್ತೆ ಅನ್ನೋದಕ್ಕೆ ಇಲ್ಲಿ 2 ಪಾಯಿಂಟ್ಸು ಬರುತ್ತೆ. ಮೊದಲೇದು ಬರೋದು ಕರ್ಮ, ಎರಡನೇದು ಬರೋದು ನಾವು ಪರಸ್ಪರ ಅವಲಂಬಿತವಾಗಿದ್ದೀವಿ, ಹಾಗೆಯೇ ಪರಸ್ಪರ ಕನೆಕ್ಟೆಡ್ ಆಗಿದ್ದೀವಿ. ಸೊ ಈ 2 ಪಾಯಿಂಟ್ಸನ್ನು ನಾವು ಕರೆಕ್ಟಾಗಿ ವಿಸ್ತಾರವಾಗಿ ತಿಳ್ಕೊಳ್ತಾ ಹೋಗೋಣ. ಸೊ ಮೊದಲನೇದು ಬರೋದು ಕರ್ಮ. ಈ ಕರ್ಮದ ಮೇಲೆ ನಾನು ಆಲ್ರೆಡಿ ಹಳೆ ವಿಡಿಯೋ ಮಾಡಿದ್ದೀನಿ. ನಿಮಗೆ ಕರ್ಮದ ಬಗ್ಗೆ ಗೊತ್ತಿಲ್ಲ ಅಂದರೆ ಹಳೆ ವಿಡಿಯೋ ನೋಡಿ ಕೂಡ ನೀವು ತಿಳ್ಕೊಳ್ಬೋದು. ಸೊ ಈಗ ಹೇಳಬೇಕು ಅಂದರೆ ಕರ್ಮ ಅಂದ್ರೇನು? ಕರ್ಮ ಅಂದರೆ ಸಿಂಪಲ್ಲು, ಏನಪ್ಪ ಅಂದರೆ ನೀವು ಏನು ಕೆಲಸ ಮಾಡ್ತೀರಾ ಅದು ಇಡೀ ಪ್ರಪಂಚದ ಮೇಲೆ ಪ್ರಭಾವ ಬೀರುತ್ತೆ. ಅದೇ ಥರನೇ ಪ್ರಪಂಚ ಕೂಡ್ಕೊಂಡು ಏನು ಕೆಲಸ ಮಾಡ್ತಾ ಇದೆಯೋ ಅದು ನಿಮ್ಮ ಮೇಲೆ ಪ್ರಭಾವ ಬಿದ್ದೇ ಬೀರುತ್ತೆ. ಅಂದರೆ ನಾನೇನಾದರೂ ಕೆಲಸ ಮಾಡಿದ್ರೆ ಅದು ಇಡೀ ಪ್ರಪಂಚದ ಮೇಲೆ ಪ್ರಭಾವ ಬೀರುತ್ತೆ. ಹಾಗೆಯೇ ಇಡೀ ಪ್ರಪಂಚ ಹಲವಾರು ಫೀಲ್ಡಲ್ಲಿ ಹಲವಾರು ಥರದ ಕೆಲಸ ಮಾಡ್ತಾ ಇರುತ್ತೆ, ಅದು ಕೂಡ ನನ್ನ ಮೇಲೆ ಪ್ರಭಾವ ಬಿದ್ದೇ ಬೀರುತ್ತೆ. ಅಂದರೆ ಇಂಡಿವಿಜುವಲ್ ಲೆವೆಲ್ನಲ್ಲಿ ನಾವು ಆ ಎಫೆಕ್ಟ್ಗಳನ್ನು, ಆ ರಿಸಲ್ಟ್ಗಳನ್ನು, ಆ ಕರ್ಮದ ರಿಸಲ್ಟ್ಗಳನ್ನು ಅನುಭವಿಸಲೇಬೇಕು. ಇದೇ ಕರ್ಮದ ಸಿದ್ಧಾಂತ. ಸೊ ಇದನ್ನು ಒಂದು ಚಿಕ್ಕ ಎಕ್ಸಾಂಪಲ್ ಮೂಲಕ ನಾವು ತಿಳ್ಕೊಳ್ಬೋದು. ಅಂದರೆ ಸೊ ಈಗ ಒಬ್ಬ ಟೆರರಿಸ್ಟ್ ಇರ್ತಾನೆ ಅಂದ್ಕೊಳ್ಳಿ, ಓಕೆ. ಅವನು ಒಂದು ಸ್ಥಳದ ಮೇಲೆ ಬಾಂಬ್ ಹಾಕಿದ್ರೆ ಅಲ್ಲಿ ವಾಸಿಸ್ತಾ ಇರುವ ಜನರು ಕೆಲವೊಬ್ಬರು ಸಾಯ್ತಾರೆ, ಕೆಲವೊಬ್ಬರು ಅದರ ಪ್ರಭಾವಕ್ಕೆ ಒಳಗಾಗ್ತಾರೆ. ಇದರಿಂದ ನಮಗೇನು ತಿಳಿದು ಬರುತ್ತೆ ಅಂದರೆ ಅಲ್ಲಿ ವಾಸಿಸುವ ಜನರು ಇರ್ತಾರಲ್ವ, ಅವ್ರ ತಪ್ಪೇನೂ ಇಲ್ಲ ಇದರಲ್ಲಿ. ಹೇಗಂದರೆ ಅವ್ರು ಮಾಡಿರೋ ಕರ್ಮ ಅಲ್ಲ ಅದು. ಆದರೂ ಕೂಡ ಈ ಕರ್ಮ ಆ ಟೆರರಿಸ್ಟ್ ಮಾಡಿದ್ದು, ಆ ಟೆರರಿಸ್ಟ್ ಮಾಡಿರೋ ಕರ್ಮ ಕೂಡ ಬೇರೆಯವರು ಅನುಭವಿಸ್ಬೇಕಾಗುತ್ತೆ. ಯಾಕಂದರೆ ನಾವೆಲ್ಲರೂ ಪರಸ್ಪರ ಅವಲಂಬಿತ, ಹಾಗೆಯೇ ಪರಸ್ಪರ ಕನೆಕ್ಟೆಡ್ ಆಗಿದ್ದೀವಿ. ಇದಕ್ಕೇನೆ ಯಾರೇ ಒಬ್ಬರು ಏನೇ ಕೆಲಸ ಮಾಡಿದ್ರು ಕೂಡ ಅವನು ಒಳ್ಳೆ ಕೆಲಸ ಮಾಡಲಿ ಅಥವಾ ಕೆಟ್ಟ ಕೆಲಸ ಮಾಡಲಿ ಅದರ ಪ್ರಭಾವಕ್ಕೆ ನಾವು ಒಳಗಾಗೇ ಆಗ್ತೀವಿ. ಇದೇ ಕರ್ಮದ ಸಿದ್ಧಾಂತ. ಇದರಿಂದಾನೇ ಏನಾಗುತ್ತೆ ಅಂದರೆ ಯಾರೇ ಒಬ್ಬರು ಏನೇ ಕೆಟ್ಟ ಕೆಲಸ ಮಾಡಲಿ ಒಳ್ಳೆ ಕೆಲಸ ಮಾಡಲಿ, ಅವರ ಕರ್ಮದ ಎಫೆಕ್ಟ್ ಏನಿದೆ, ಅವ್ರ ಕರ್ಮದ ರಿಸಲ್ಟ್ಸ್ಗಳೇನಿದೆ ಅದನ್ನು ಬೇರೆ ಜನರು, ನಾವೆಲ್ಲರೂ, ಪರಿಸರವು ಅನುಭವಿಸ್ಬೇಕಾಗತ್ತೆ. ಈಗ ಯಾರಾದರೂ ಪರಿಸರವನ್ನು ಹಾಳು ಮಾಡಿದ್ರೆ ಅದರಿಂದ ವಾಯು ಮಾಲಿನ್ಯ ಸೃಷ್ಟಿಯಾಗುತ್ತೆ, ಅದರಿಂದ ಬೇರೆ ಬೇರೆ ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗುತ್ತೆ. ಈಗ ಒಬ್ಬ ಗುಂಪು ಮಾಡಿರೋದು ಅಥವಾ ಒಬ್ಬ ವ್ಯಕ್ತಿ ಮಾಡಿರೋ ಕೆಲಸದಿಂದ ಬೇರೆ ಎಲ್ಲ ಜನರು ಸಫರ್ ಆಗಬೇಕಾಗತ್ತೆ. ಅದಕ್ಕೆ ಈ ಪ್ರಶ್ನೆಗೆ ಉತ್ತರ ಏನು ಸಿಗುತ್ತೆ ಅಂದರೆ ಕರ್ಮದ ಸಿದ್ಧಾಂತ ನಿಮಗೆ ಕರೆಕ್ಟಾಗಿ ಗೊತ್ತಿದ್ದರೆ, ಅಂದರೆ ನಾವೆಲ್ಲರೂ ಪರಸ್ಪರ ಕನೆಕ್ಟೆಡ್ ಆಗಿದ್ದೀವಿ, ಅವಲಂಬಿತವಾಗಿದ್ದೀವಿ, ಇದನ್ನು ನೀವು ಕರೆಕ್ಟಾಗಿ ತಿಳ್ಕೊಂಡಿದ್ರೆ ಈ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಈಗ ನಾವು ಸೆಕೆಂಡ್ ಪಾಯಿಂಟ್ ನೋಡೋಣ. ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂದರೆ ನಾವು ಹೇಗೆ ಪರಸ್ಪರ ಕನೆಕ್ಟೆಡ್ಡು ಹಾಗೆಯೇ ಅವಲಂಬಿತವಾಗಿದ್ದೀವಿ ಅನ್ನೋದನ್ನು. ಈಗ ನೋಡಿ, ಒಬ್ಬ ರೈತ ಅಕ್ಕಿ ಬೆಳಿತಾನೆ ಅಂದ್ಕೊಳ್ಳಿ, ಓಕೆ. ಅವನು ಅಕ್ಕಿ ಬೆಳಿಬೇಕು ಅಂದರೆ ಅವನಿಗೆ ಭೂಮಿ ಬೇಕು. ಭೂಮಿ ಬರೋದು ನಿಸರ್ಗದಿಂದ. ಸೊ ರೈತ ಡಿಪೆಂಡ್ ಆಗಿರೋದು ಭೂಮಿ ಮೇಲೆ, ಭೂಮಿ ಡಿಪೆಂಡ್ ಆಗಿರೋದು ಈ ನಿಸರ್ಗದ ಮೇಲೆ. ನಿಸರ್ಗ ಅಂದರೆ ಪಂಚಭೂತ, ಪಂಚಭೂತದಿಂದ ಈ ನಿಸರ್ಗ ಬರುತ್ತೆ, ನಿಸರ್ಗದಿಂದ ನಾವೆಲ್ಲರೂ ಬರ್ತೀವಿ. ನಾವೆಲ್ಲರೂ ಹೇಗೆ ಪರಸ್ಪರ ಕನೆಕ್ಟೆಡ್ ಆಗಿದ್ದೀವಿ, ಅದರ ಮೇಲೆ ಅವಲಂಬಿತವಾಗಿದ್ದೀವಿ. ಈಗ ಒಂದು ಆಹಾರ ತಿಂದು ನಮ್ಮ ಈ ದೇಹ ನಾವು ಬೆಳೆಸ್ತೀವಿ ಅಂದರೆ ಆ ಆಹಾರ ಬೆಳೆಯೋನು ರೈತ. ಆ ರೈತ ಆಹಾರ ಬೆಳಿಬೇಕಂದ್ರೆ ಅವನು ಭೂಮಿ ಬೇಕು. ಭೂಮಿ ಬೇಕು ಅಂದರೆ ಅದು ಪಂಚಭೂತಗಳಿಂದ ಬರುತ್ತೆ. ಇದೇ ಥರನೇ ಈಗ ಬೇರೆ ವಸ್ತು ಏನಾದರೂ, ನಾನು ಇಲ್ಲಿ ನಿಮ್ಮ ಮುಂದೆ ನಿಂತ್ಕೊಂಡು ಮೊಬೈಲ್ನಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಆ ಮೊಬೈಲ್ ಮ್ಯಾನುಫ್ಯಾಕ್ಚರ್ ಮಾಡಿರೋರು ಬೇರೆ ಯಾರೋ, ಅದನ್ನು ಅಸೆಂಬಲ್ ಮಾಡಿರೋರು ಬೇರೆ ಯಾರೋ, ಅದನ್ನ ಟ್ರಾನ್ಸ್ಪೋರ್ಟ್ ಮಾಡಿರೋರು ಬೇರೆ ಯಾರೋ. ಆದರೆ ಲಾಸ್ಟಲ್ಲಿ ನಾನು ಇಲ್ಲಿ ಕೂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇಂಡೈರೆಕ್ಟ್ ಆಗಿ ನಾನೇನಪ್ಪ ಅಂದರೆ ಅಷ್ಟೆಲ್ಲ ಜನರ ಮೇಲೆ ನಾನು
ಡಿಪೆಂಡೆಂಟ್ ಆಗಿದ್ದೀನಿ ಅಂತ ಅರ್ಥ ಆಗುತ್ತೆ, ಹೌದಲ್ವಾ? ಸೊ ಅದೇ ಥರನೇ ಯಾರೇ ಅಕ್ಕಿ ಬೆಳೀಲಿ ಅಥವಾ ಆಹಾರ ಬೆಳೀಲಿ, ನಾವು ಏನೇ ಒಂದು ಕೆಲಸ ಮಾಡಲಿ ಅದು ಒಬ್ಬರೇ ಕೆಲಸ ನಾವು ಮಾಡೋಕ್ಕಾಗಲ್ಲ ಇಲ್ಲಿ. ಯಾಕಂದರೆ ನಾವು ಒಬ್ಬರೊಬ್ಬರ ಮೇಲೆ ಕನೆಕ್ಟೆಡ್ ಆಗಿದ್ದೀವಿ, ಹಾಗೆಯೇ ಡಿಪೆಂಡೆಂಟ್ ಆಗಿದ್ದೀವಿ. ನಾವು ಒಬ್ಬರೊಬ್ಬರ ಮೇಲೆ ಡಿಪೆಂಡೆಂಟ್ ಆಗಿರೋದಕ್ಕೆ ಎಲ್ಲ ಕೆಲಸಗಳು ಸಹಜವಾಗಿ ನಡೀತಾ ಇರುತ್ತೆ. ಸೊ ಇದರಿಂದ ಒಳ್ಳೆ ಕೆಲಸನೂ ಆಗ್ಬೋದು, ಕೆಟ್ಟ ಕೆಲಸನೂ ಆಗ್ಬೋದು. ಅದಕ್ಕೆ ಏನಪ್ಪ ಅಂದರೆ, ಈಗ ನಾನು ಮಾಡೋ ಕರ್ಮ ಅದು ಒಳ್ಳೆ ಕರ್ಮನೂ ಆಗಿರ್ಬೋದು, ಕೆಟ್ಟ ಕರ್ಮನೂ ಆಗಿರ್ಬೋದು. ಆದರೆ ಇಲ್ಲಿ ಪ್ರಾಬ್ಲಮ್ ಏನಪ್ಪ ಅಂದರೆ, ನಾವೆಲ್ಲರೂ ಡಿಪೆಂಡೆಂಟು ಹಾಗೆಯೇ ಕನೆಕ್ಟೆಡ್ ಆಗಿರೋದ್ರಿಂದ ನಾನು ಮಾಡೋ ಕರ್ಮ ಇಡೀ ಪ್ರಪಂಚದ ಮೇಲೆ ಪ್ರಭಾವ ಬಿದ್ದೇ ಬೀರುತ್ತೆ. ಅದರಿಂದ ಆಗೋ ಒಳ್ಳೆ ಎಫೆಕ್ಟು ಆಗಿರ್ಬೋದು, ಕೆಟ್ಟ ಎಫೆಕ್ಟು ಆಗಿರ್ಬೋದು. ಆ ಕೆಟ್ಟ ಎಫೆಕ್ಟ್ ಆದರೂ ಕೂಡ ಎಲ್ಲ ಜನರು ಆ ಕರ್ಮದ ರಿಸಲ್ಟ್ ಏನಿದೆ ಅದನ್ನು ಅನುಭವಿಸ್ಬೇಕಾಗತ್ತೆ. ಈಗ ಟೆರರಿಸ್ಟ್ ಬಾಂಬ್ ಹಾಕಿದ್ರೆ ಅಲ್ಲಿ ಆಗುವ ಎಫೆಕ್ಟ್ ಏನಿದೆ ಅದನ್ನು ಅವನು ಮಾಡಿರೋ ಕರ್ಮ ಆಗಿರ್ಬೋದು, ಆದರೆ ಬೇರೆ ಜನರು ಅದನ್ನು ಅನುಭವಿಸ್ಬೇಕಾಗತ್ತೆ. ಸೊ ಅದಕ್ಕೆ ಸ್ಪಿರಿಚುವಾಲಿಟಿ ಯಾಕಪ್ಪ ಇಂಪಾರ್ಟೆಂಟ್ ಅಂದರೆ, ನಾವು ಮಾಡೋ ಕೆಲಸ ಅಂದರೆ ನಾವು ಕರ್ಮಗಳ ಏನು ಮಾಡ್ತೀವಿ, ಕರ್ಮ ಅಂದರೆ ಏನು, ಕರ್ಮದ ಸಿದ್ಧಾಂತ ಅಂದರೆ ಏನು, ನಾವು ಹೇಗೆ ಒಬ್ರಿಗೊಬ್ರು ಕನೆಕ್ಟೆಡ್ ಆಗಿದ್ದೀವಿ, ಇನ್ನೂ ಡೀಪರ್ ಲೆವೆಲ್ನಲ್ಲಿ ನಾವು ತಿಳ್ಕೊಳ್ತಾ ಹೋಗ್ಬೋದು. ಅದಕ್ಕೆ ಏನಪ್ಪ ಅಂದರೆ, ಈ ಸದ್ಯಕ್ಕೆ ಈ ಪ್ರಶ್ನೆಗೆ ಉತ್ತರ ಏನಪ್ಪ ಅಂದರೆ, ನಮಗೆ ಯಾಕಪ್ಪ ಈ ಥರ ಜೀವನದಲ್ಲಿ ಆಗುತ್ತೆ ಅನ್ನೋದಕ್ಕೆ ಉತ್ತರನೇ ಈ ಕರ್ಮದ ಸಿದ್ಧಾಂತ. ಸೊ ನಾವೆಲ್ಲರೂ ಈ ಕರ್ಮದ ಸಿದ್ಧಾಂತವನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ರೆ ಈ ಪ್ರಶ್ನೆಗೆ ಉತ್ತರ ನಮಗೆ ಸಿಗುತ್ತೆ. ಅದೇನಪ್ಪ ಅಂದರೆ, ನಾವು ಮಾಡೋ ಕರ್ಮದಿಂದ ಇಡೀ ಪ್ರಪಂಚದ ಮೇಲೆ ಪ್ರಭಾವ ಬಿದ್ದೇ ಬೀರುತ್ತೆ. ಅದೇ ಥರನೇ ಇಡೀ ಪ್ರಪಂಚದಲ್ಲಿ ಏನು ಕೆಲಸಗಳು ಆಗ್ತಾ ಇದ್ದಾವೆ, ಏನು ಕರ್ಮಗಳು ಆಗ್ತಾ ಇದ್ದಾವೆ, ಅದರಿಂದ ನಮಗೆ ಅದರ ಎಫೆಕ್ಟ್ ತಟ್ಟುತ್ತೆ. ಅದು ಇಂಡೈರೆಕ್ಟ್ ಆಗಿರ್ಬೋದು ಅಥವಾ ಡೈರೆಕ್ಟ್ ಆಗಿರ್ಬೋದು. ಕೆಲವೊಂದು ಕರ್ಮದ ಎಫೆಕ್ಟು ಕೆಲವೊಬ್ಬರಿಗೆ ಡೈರೆಕ್ಟ್ ಆಗಿ ಬರುತ್ತೆ, ಇನ್ನೊಬ್ಬರಿಗೆ ಇಂಡೈರೆಕ್ಟ್ ಆಗಿ ಬರುತ್ತೆ. ಈಗ ಕೆಲವೊಂದು ದೇಶದಲ್ಲಿ ಯುದ್ಧ ನಡೀತಾ ಇದೆ ಅಂದ್ಕೊಳ್ಳಿ, ಅದರಿಂದ ಅಲ್ಲಿ ಸುತ್ತಮುತ್ತಲೂ ಇರೋ ಪ್ರದೇಶದ ಜನರಿಗೆ ಅದು ಡೈರೆಕ್ಟ್ ಎಫೆಕ್ಟ್ ಆಗ್ತಾ ಇರುತ್ತೆ, ಬೇರೆಯವ್ರಿಗೆ ಇಂಡೈರೆಕ್ಟ್ ಆಗಿ ಎಫೆಕ್ಟ್ ಆಗ್ತಾ ಇರುತ್ತೆ, ಹೌದಲ್ವಾ? ಸೊ ಅದೇ ಥರ ಏನಪ್ಪ ಅಂದರೆ, ಅದು ಎಫೆಕ್ಟು ಹಾಗೇ ಆಗುತ್ತೆ. ಅದು ಡೈರೆಕ್ಟ್ ಆಗಿರ್ಬೋದು, ಇಂಡೈರೆಕ್ಟ್ ಆಗಿರ್ಬೋದು. ಸೊ ಅದಕ್ಕೆ ಏನಪ್ಪ ಅಂದರೆ, ನಾವು ಕರೆಕ್ಟಾಗಿ ಈ ಕರ್ಮ ಅಂದರೆ ಏನು, ನಮ್ಮ ಇಂಡಿವಿಜುವಲ್ ಲೆವೆಲ್ನಲ್ಲಿ ಕೆಲವೊಂದು ವಿಷಯಗಳನ್ನು ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ರೆ ನಮ್ಮ ಕಡೆಯಿಂದ ಒಂದು ಒಳ್ಳೆ ಕೆಲಸ ಅಥವಾ ಒಳ್ಳೆ ಕರ್ಮಗಳು ಆಗ್ತಾ ಹೋದಾಗ ಏನಾಗುತ್ತೆ, ಕೆಲವೊಂದು ಸಮಾಜದಲ್ಲಿ ಒಳ್ಳೆ ಕರ್ಮಗಳು ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಅದರಿಂದ ಎಲ್ಲರೂ ಆರಾಮಾಗಿ ನಗ್ನಗ್ತಾ ಬಾಳೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ನಮಗೆ ಯಾಕಪ್ಪ ಹೀಗಾಗುತ್ತೆ ಅನ್ನೋದಕ್ಕೆ ಉತ್ತರ ನಿಮಗೆಲ್ಲ ಸಿಕ್ಕಿದೆ ಅಂದ್ಕೊಳ್ತಾ ಈ ವಿಡಿಯೋನ ಇಲ್ಲೇ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಟಾಪಿಕ್ ಜೊತೆಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.